ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಬಿಗ್ ಬಾಸ್ ಮನೆಗೆ ಒಂಥರ ರಸಿಕನಂತೆ ಎಂಟ್ರಿ ಕೊಟ್ಟಿದ್ದು ಅಂತಲೇ ಹೇಳ್ಬೋದು. ಅವ್ರು ಯಾವಾಗ ಸ್ವಿಮ್ಮಿಂಗ್ ಪೂಲಲ್ಲಿ ನಿಂತರು ಅದೆಷ್ಟೋ ಹೆಣ್ಣು ಮಕ್ಕಳ ನಿದ್ದೆನೇ ಕದ್ದು ಬಿಟ್ಟಿದ್ರು ನಮ್ಮ ಸೂರಜ್ ಅವರು. ಬಿಗ್ ಬಾಸ್ ಮನೇಲೂ ಕೂಡ ಅಷ್ಟೇ ಕ್ಯೂಟಾಗಿ ಚಂದವಾಗಿ ಕಾಣಿಸ್ಕೊಳ್ತಾ ಇದ್ರು. ಇದೀಗ ಸಡನ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದುಬಿಟ್ಟಿದ್ದಾರೆ. ಸೊ ಎಷ್ಟೋ ಹೆಣ್ಣು ಹೊಡೆದೋಗ್ಬಿಟ್ಟಿದೆ ಅಂತ ನಮ್ಗೀಗ ಬ್ರೇಕಿಂಗ್ ನ್ಯೂಸ್ ಸಿಕ್ಕಿರುವಂಥದ್ದು. ನನ್ನ ಜೊತೆ ಸೂರಜ್ ಅವರಿದ್ದಾರೆ. ಅವ್ರಿಗೆ ಆ ಬ್ರೇಕಿಂಗ್ ನ್ಯೂಸನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಮ್ಯಾಮ್, ತುಂಬ ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್. ಇವತ್ತು ಕಣ್ಣಿಗೆ ಕಟ್ದಂಗಿದೆ ಸರ್, ನೀವು ಸ್ವಿಮ್ಮಿಂಗ್ ಪೂಲಲ್ಲಿ ನಿಂತಿದ್ದು, ಶರ್ಟ್ ಎಲ್ಲ ಬಿಚ್ಚಿ, ಅದು ಸಕ್ಕತ್ತಾಗಿತ್ತು ಸರ್. ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಆ ದೃಶ್ಯಗಳಂತೂ. ಎಷ್ಟೋ ಹೆಣ್ಣು ಮಕ್ಕಳಿಗೆ ತುಂಬ ಪ್ರಿಯರಾಗಿದ್ರಿ, ಹೊರಗೆ ಬಂದ್ರಿ, ಹೆಣ್ಣು ಮಕ್ಕಳ ಹಾರ್ಟ್ ಬ್ರೇಕ್ ಆಗಿದೆ. ಮೊದಲ ರಿಯಾಕ್ಷನ್? ನಾನು ಲಿಟ್ರಲಿ ಅನ್ಕೊಂಡಿರ್ಲಿಲ್ಲ ನಂದು ಎಂಟ್ರಿ ಆ ಥರ ಬರುತ್ತೆ ಅಂತ. ಬಟ್ ಈಗ ಆಚೆ ನೋಡಿದಾಗ ನಂಗೆ ಅನ್ನಿಸ್ತು, ಓಕೆ ಇಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ಅವಾಗ ಗೊತ್ತಾಯಿತು. ಟ್ರೋಲ್ ನೀವೇ ಸರ್, ಫುಲ್ ವೈರಲ್ ಅವಾಗ ಒಂದು ವಾರ. ಕ್ವೈಟ್ ಅನ್ಎಕ್ಸ್ಪೆಕ್ಟೆಡ್ ಅದು. ಆ್ಯಂಡ್ ಈವನ್ ಅದು ಶರ್ಟ್ ತೆಗೆದು ಹಿಂಗೆ ಎಲ್ಲ ಮಾಡೋದು ಅದು ನ್ಯಾಚುರಲ್. ಅದು ನಾನು ಸೈಡ್ಗೆ ಹೋಗ್ಬಿಟ್ಟು ಮಾಡಿರ್ತೀನಿ, ಅದೆಲ್ಲ ಹಂಗೆ ಕಾಣಿಸಿದೆ. ಸೊ ಚೆನ್ನಾಗಿ ಬಂದಿದೆ, ಖುಷಿ ಆಯ್ತು ನನಗೆ. ನಿಮಗೆಲ್ಲೋ ಒಂದು ಊಹೆ ಇತ್ತಾ, ನಾನು ಹೋಗ್ತೀನಿ ಇವತ್ತು ಮನೆಯಿಂದ ಹೊರಗಡೆ ಅಂತ? ಬೆಳಿಗ್ಗೆನೇ ಎದ್ದಿದ್ರಿ, ಬೇಗ ಎದ್ದು ಎಲ್ರಿಗೂ ಏನೇನು ಕೊಡೋದು ಮಾಡೋದೆಲ್ಲ ಮಾಡಿದ್ರಿ. ಹೇಗೆ ಅನ್ನಿಸ್ತು ಆ ಕ್ಷಣ, ಅದ ಬಗ್ಗೆ ಮಾತಾಡೋದಾದರೆ? ಹಿಂದಿನ ದಿನ ನೈಟೇ ನಾನು ರಘು ಸರ್ ಸೇಫ್ ಆದಾಗ ನಾನು ಹೇಳ್ತೀನಿ, ರಘು ಸರ್ ನೀವು ಅದು ಪೊಟೆಟೊ ಮತ್ತು ಇದು ಎಗ್ಸ್ ಹಾಕ್ಬಿಟ್ಟು ರೆಸಿಪಿ ಮಾಡ್ತೀರಲ್ಲ, ಮಾಡಿಕೊಡಿ. ತಮಾಷೆಗೆ ಹೇಳ್ತೀನಿ, ಇನ್ ಕೇಸ್ ನಾನೇನೋ ನಾಳೆ ಹೊಟ್ಟೋದ್ರೆ ಸಿಗಲ್ಲ ನನಗೆ ನೆಕ್ಸ್ಟ್ ಅಂತ ಹೇಳಿರ್ತೀನಿ. ಅವ್ರು ಹಾಗೆ ಮಾಡಿಕೊಡ್ತಾರೆ ನನಗೆ, ಧನುಷ್ಗೆ, ಅಶ್ವಿನಿ ಮ್ಯಾಮ್ಗೆಲ್ಲ. ಆ್ಯಂಡ್ ಬೆಳಿಗ್ಗೆ ಹೇಳುವಾಗ ಸ್ವಲ್ಪ ಏನೋ ಅನ್ನಿಸ್ತು, ಲೈಕ್ ಐ ಹ್ಯಾಡ್ ದಟ್ ಗಟ್ ಫೀಲಿಂಗ್ ಒಳಗಡೆ, ಏನು ಬೇಕಾದ್ರೂ ಆಗ್ಬೋದು ಮನೇಲಿ ಇವತ್ತು ಅಂತ. ಎಲ್ರಿಗೂ ಮುಂಚೆ ನಾನು ಎದ್ಬಿಟ್ಟು ಡೈನಿಂಗ್ ಏರಿಯಾಗೆ ಬಂದು ಒಬ್ಬನೇ ನಿಂತ್ಕೋತೀನಿ. ಅಶ್ವಿನಿ ಅವ್ರು ಎದ್ದು ಬರ್ತಾರೆ, ಅವ್ರ ಜೊತೆ ಮಾತಾಡ್ಕೊಂಡು ಅವ್ರು ಕಾಫಿ ಎಲ್ಲ ಮಾಡಿಕೊಟ್ಟು ತುಂಬ ಒಳ್ಳೆ ಕಾನ್ವರ್ಸೇಷನ್ಸ್ ಆಗುತ್ತೆ ಅಲ್ಲಿ. ಅದು ಮುಗಿಸಿ ನಾನೇ ಹೋಗ್ಬಿಟ್ಟು, ಯೂಶ್ವಲಿ ಈಗ ಮ್ಯೂಸಿಕ್ ಎಲ್ಲ ಬಂದಾಗ ರೆಗ್ಯುಲರ್ ನಾವು ಹೆಂಗಿರ್ತೀವಿ ಎದ್ದಾಗ ಅದೇ ಕಾಸ್ಟ್ಯೂಮಲ್ಲಿ ನಾನೇ ಹೋಗಿ ಜಾಕೆಟ್ ಹಾಕೊಂಡ್ಬಂದೆ. ಇನ್ ಕೇಸ್ ನಾನೇನೋ ಹೋದರೆ ಅಟ್ಲೀಸ್ಟ್ ಜಾಕೆಟ್ ಹಾಕೊಂಡು ಹೋಗೋಣ, ಚಳಿ ಇರ್ಬೋದು ಆ ಥರ, ಲೈಕ್ ಚೆನ್ನಾಗಿ ಕಾಣಿಸೋಣ ಹೊರಗಡೆ ಅಂತ. ಆ ಥರ ಮೈಂಡ್ ಸೆಟ್ಟಲ್ಲೆಲ್ಲ ಇದ್ದು ಒಂದು ರೇಂಜಲ್ಲಿ ಅನಿಸಿತ್ತು, ಓಕೆ ಐ ಮೈಟ್ ಗೋ ಅಂತ. ಬಟ್ 100% ಇರಲಿಲ್ಲ. ಬಟ್ ಒಂದು ಚೂರು ಗಟ್ ಫೀಲಿಂಗ್ ಇತ್ತು, ಏನು ಬೇಕಾದ್ರೆ ಆಗ್ಬೋದು ಇವತ್ತು ಅಂತ. ಸೊ ಅದಾಗುತ್ತೆ ಸರ್. ನಿಮಗೂ ಮತ್ತು ರಾಶಿಕಾ ಜೋಡಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನೀವು ಎಷ್ಟೇ ಏನೇ ಮಾಡಿದ್ರೂ ಕೂಡ ಕಾಣಿಸ್ತಾ ಇರೋದು ನಿಮ್ಮಿಬ್ಬರ ನಡುವೆ ಒಂದು ಒಳ್ಳೆ ಪ್ಯೂರ್ ಲವ್ ಇದೆ ಅಂತ. ಸ್ನೇಹಿತರು ಅಂತ ಅಂದರೂ ಕೂಡ ಮನಸ್ಸಿಗೆ ಸುಳ್ಳು ಹೇಳ್ಕೊಬಾರ್ದು ನೀವು. ಅವ್ರಿಗೂ ಒಂಥರ ನಿಮ್ಮಲ್ಲಿ ಪ್ರೀತಿ ಇದೆ, ನಿಮಗೂ ಅವ್ರ ಮೇಲೆ ಒಂಥರ ಪ್ರೀತಿ ಇದೆ. ನೀವು ಬಂದಿದ್ದು ಅವ್ರಿಗೆ ತುಂಬ ದುಃಖ ಆಗಿದೆ, ಕಣ್ಣೀರು ಹಾಕಿದ್ರು, ನಾನು ಮಾತಾಡಲಿಲ್ವಲ್ಲ ಅಂತೆಲ್ಲ. ಅದನ್ನು ನೋಡಿದ್ರೆ ಹೇಗೆ ಅನ್ನಿಸ್ತು ನಿಮಗೆ ಅಂತ ಹೇಳಿ? ನಾನು ಅದೇ ನೆನ್ನೆ ಎಪಿಸೋಡ್ ನೋಡಿದೆ, ನೀವು ಹೇಳಿದ್ರಿ ಅದು ಲವ್ ಅಂತ ಹೇಳಿದ್ರಿ. ಬಟ್ ಐ ಕಾಲ್ ಇಟ್ ಪ್ಯೂರ್ ಫ್ರೆಂಡ್ಶಿಪ್ ಅಂತಲೇ ನಾನು ಹೇಳ್ತೀನಿ. ಬಿಕಾಸ್ ಡೇ ಒನ್ನಿಂದನೂ ಈಗ ಒಬ್ರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿದ್ದೆ, ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಆಯಿತು, ಒಳ್ಳೆ ಬಾಂಡಿಂಗ್ ಇತ್ತು, ಸಪೋರ್ಟಿವ್ ಆಗಿದ್ದರು, ನಾನು ಸಪೋರ್ಟ್ ಮಾಡ್ತಾಯಿದ್ದೆ. ಅದಂಗೆ ಬೆಳ್ಕೊಂಡು ಬಂತು. ಲೈಕ್ ಅದಕ್ಕೆ ಆ ಟರ್ಮ್ ಕೊಡೋಕ್ಕೆ ನಾನು ಇಷ್ಟಪಡಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಎಲ್ಲರೂ ಇಬ್ಬರಿಗೂ ಇಷ್ಟ ಆಗಿ ಜನರಿಗೆ ಆಸೆ ಇದೆ ನಿಮ್ಮಿಬ್ಬರನ್ನ ಜೋಡಿಯಾಗಿ ನೋಡೋದಕ್ಕೆ. ಲವ್ ಆಯಿತು, ಮದುವೆಗಿದ್ವಿ ಆಗೋದು, ಆ ಥರದ್ದು ಏನಾದರೂ ಮುಂದೆ ಏನಾದರೂ ಇದ್ರೆ? ಆ್ಯಸ್ ಆಫ್ ಇನ್ನೂ ಪ್ಲಾನ್ಸ್ ಇಲ್ಲ ಮ್ಯಾಮ್. ಇನ್ನೂ ಲೈಕ್ ಆ ಮದುವೆ ಅಂತೆಲ್ಲ ಯೋಚನೆ ಮಾಡೋ ಸ್ಟೇಜಲ್ಲೂ ಇಲ್ಲ ನಾನು. ವಿ ಶೇರ್ ಅ ವೆರಿ ಗುಡ್ ಬಾಂಡ್, ವಿ ಆರ್ ಗುಡ್ ಫ್ರೆಂಡ್ಸ್ ಆ್ಯಸ್ ಆಫ್ ನೌ. ಸೊ ಅದ್ರ ಬಗ್ಗೆ ಯೋಚನೆಗೂ ಹೋಗಿಲ್ಲ ಇನ್ನು, ನಥಿಂಗ್ ಲೈಕ್ ದಟ್. ತುಂಬ ಹೆಜ್ಜೆ, ತುಂಬ ಕಠಿಣವಾದಂಥ ಹೆಜ್ಜೆಗಳು ನಿಮ್ಮದು. ಒಂದೊಂದು ಹೆಜ್ಜೆಗೂ ಒಂದೊಂದು ವಿಚಾರ ನಮಗೆ ಗೊತ್ತಾಗಿದೆ. ಆ್ಯಂಡ್ ನಮ್ಮ ತಾಯಿ ಬಂದಾಗ ನಾವು ಕೂಡ ಭಾವುಕರಾದ್ವಿ ಅವ್ರು ಮಾತಾಡಿದ್ದು ಕೇಳಿದಂಥ ಸಂದರ್ಭದಲ್ಲಿ. ಹೇಗಿತ್ತು ಸರ್ ನಿಮ್ಮ ಜರ್ನಿ? ಏನೇನು ಕಷ್ಟಗಳು, ಏನೇನು ಅವಮಾನಗಳು, ಏನೇನು ನೋವುಗಳು ಅನುಭವಿಸಿದ್ದೀರಾ ಜೀವನದಲ್ಲಿ? ಇವತ್ತು ಈ ಸ್ಟೇಜಲ್ಲಿ ಬಂದು ಕೂತಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ ಅಂತ? ನಾನು ಎಲ್ಲೂ ಇದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಹೋಗಿಲ್ಲ ಮ್ಯಾಮ್. ಲೈಕ್ ಇವಾಗ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ನಮ್ಮ ವಿಚಾರ ಯಾರೂ ಕೇಳಲ್ಲ. ಬಿಗ್ ಬಾಸ್ಗೆ ಹೋಗಿದ್ದಾರೆ ಸೂರಜ್, ಹಿಂಗಿತ್ತು ಜರ್ನಿ ಅಂದರೆ 4 ಜನ ಕೇಳ್ತಾರೆ. ಹಿಂಗಿತ್ತು ಅಂತ ಅವ್ರು ಮಾತಾಡ್ತಾರೆ. ಈಗ ನೀವು ಸೆಲೆಬ್ರಿಟಿ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಸೊ ಹೆಂಗಿತ್ತು ಅಂದರೆ, ಸಣ್ಣದ್ರಿಂದನೂ ಸ್ವಲ್ಪ ಫಿನಾನ್ಷಿಯಲ್ ಸ್ಟೇಟಸ್ ಸ್ವಲ್ಪ ಕಷ್ಟ ಇರ್ತಿತ್ತು. ಲೈಕ್ ನಮ್ಮ ತಂದೆಯವರು ಸಪ್ರೇಟ್ ಆಗಿದ್ದು ಸಣ್ಣ ವಯಸ್ಸಲ್ಲೇ. ಸೊ ಆಗ್ಲಿಂದನೂ ನಾನು, ಅಮ್ಮ, ಅಕ್ಕ 3 ಜನ ಇದ್ದಿದ್ದು. ಸೊ ಏನೇ ರೆಸ್ಪಾನ್ಸಿಬಿಲಿಟೀಸ್ ಬಂತು, ಒಂದು ಖರ್ಚು ಅಂತ ಬಂತು ಅಂದರೂ ನಾವೇ ಏನೋ ಮಾಡ್ತಿದ್ವು. ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಹೆಂಗೆ ಅಂದರೆ ರೆಂಟ್ ಕಟ್ಟೋಕ್ಕೂ ಕಷ್ಟ ಆಗ್ತಿತ್ತು, ಫೀಸ್ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು. ಅದು ಹೋಗ್ತಾ ಹೋಗ್ತಾ ಹೆಂಗಾಯಿತು ಅಂದರೆ, ಅಮ್ಮ ಸ್ವಲ್ಪ ಈ ಸಂಘಗಳು ಅದು ಇದು ಎಲ್ಲ ಸೇರ್ಕೋತಾ ಇದ್ರು. ಅಲ್ಲಿ ಲೋನ್ ತೊಗೊಳ್ಳೋದಾಗಲಿ, ತಿಂಗಳು ಕಟ್ಟೋದಾಗಲಿ ಅದೆಲ್ಲ ಮಾಡ್ತಿದ್ರು. ಆ್ಯಂಡ್
ದೊಡ್ಡವರಾದಮೇಲೆ ಅಮ್ಮ ಕೇಟ್ರಿಂಗ್ ಬಿಸ್ನೆಸ್ ಮಾಡೋಣ ಅಂತ ಶುರು ಮಾಡ್ತಾರೆ. ಅದ್ರ ಜೊತೆ ನೆಕ್ಸ್ಟ್ ಪಿ ಜಿಗೆ ಬರ್ತೀವಿ. ಸೊ ಫಸ್ಟ್ ಕೇಟ್ರಿಂಗ್ ಬಿಸ್ನೆಸ್ ಮಾಡಿದಾಗ ಅಮ್ಮ, ನಾನು, ಅಕ್ಕ ಇರಲಿಲ್ಲ. ಅಕ್ಕ ಬಿಕಾಸ್ ಅವಳು ಜಾಬ್ ಸ್ಟಾರ್ಟ್ ಮಾಡಿದ್ಲು ಬ್ಯಾಂಗ್ಳೂರಲ್ಲಿ. ನಾನು ಅಮ್ಮ ಇಬ್ಬರೇ ಕೇಟ್ರಿಂಗ್ ಬಿಸ್ನೆಸ್. ನಾನು ಇನ್ನೂ ಓದ್ತಾ ಇದ್ದೆ, ನಾನು ಇಂಜಿನಿಯರಿಂಗ್ ಮಾಡ್ತಿದ್ದೆ. ಸೊ ಆ ಟೈಮಲ್ಲಿ ಕೇಟ್ರಿಂಗ್ ಬಿಸ್ನೆಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ಅಮ್ಮ ಕುಕ್ ಮಾಡಿಕೊಡ್ತಿದ್ರು, ನಾನು ಒಂದು ಆಟೋನ ಮಾಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಫುಡ್ಡೆಲ್ಲ ಸರ್ವ್ ಮಾಡಿ ಅದೆಲ್ಲ ಮಾಡಿ ಎಲ್ಲ ಬರ್ತಿದ್ದೆ. ಸೊ ನಮ್ಮದು ಮಂತ್ಲಿ ಎಕ್ಸ್ಪೆನ್ಸಸ್ ಎಲ್ಲ ಅದರಲ್ಲಿ ಲೈಕ್ ವಿ ವರ್ ಕಂಫರ್ಟೇಬಲ್. ಅದರಿಂದ ನಮ್ಮದು ಜೀವನ ಕಳೀತಿತ್ತು. ಅದಾದಮೇಲೆ ನಾವು ಪಿ ಜಿ ಸ್ಟಾರ್ಟ್ ಮಾಡಿದ್ವಿ. ಲೈಕ್ ಹೆಂಗೆ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ನಾವಿದ್ವಿ, ಮೇಲ್ಗಡೆ ಎಕ್ಸ್ಟ್ರಾ 2 ರೂಮ್ಸ್ ಇತ್ತು. ಅದು ಪಿ ಜಿ ಥರ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಅವ್ರಿಗೆ ನಾವೇ ಫುಡ್ಡೆಲ್ಲ ಕೊಡೋದು, ಎಲ್ಲ ನೋಡ್ಕೊಳ್ಳೋದೆಲ್ಲ ಮಾಡಿದ್ವಿ. ದಿಸ್ ವೆಂಟ್ ಆನ್ ಫಾರ್ ಲೈಕ್ 4.5 years. ನಾನು ಇಂಜಿನಿಯರಿಂಗ್ ಫುಲ್ ಮುಗಿಸೋವರೆಗೂ ಸೈಮಲ್ಟೇನಿಯಸ್ ಕಾಲೇಜು ಹೋಗ್ತಿದ್ದೆ. ಬೇರೆ ಟೈಮಲ್ಲಿ ಈ ಥರ ಸಂಜೆ ಅಮ್ಮಂಗೆ ಹೆಲ್ಪ್ ಮಾಡಿಕೊಂಡು ಕೇಟ್ರಿಂಗ್ ಏನೋ ಇದ್ರೆ ಅಲ್ಲಿ ಹೋಗಿ ಊಟ ಎಲ್ಲ ಇದು ಮಾಡೋದು, ಅದೆಲ್ಲ ಮಾಡ್ಕೊಂಬಂದ್ವಿ. ಸೊ ಅದೆಲ್ಲ ಕಷ್ಟಗಳು ಅಂತ ಹೇಳಲ್ಲ ಮ್ಯಾಮ್, ಇಟ್ ವಾಸ್ ಅ ಪ್ರಾಸೆಸ್. ಆಮೇಲೆ ಹೆಂಗೆ ಚೇಂಜ್ ಆಯಿತು ಸರ್? ಮ್ಯಾಜಿಕ್ ಹೇಳಿ, ಒಂಥರ ಸಿನಿಮಾ ಥರ ಇದೆ. ಆಮೇಲೆ ಹೆಂಗೆ ಚೇಂಜ್ ಆಯಿತು ಲೈಫು ಅಂತ ಹೇಳಿ? ಲೈಫ್ ಹೆಂಗೆ ಚೇಂಜ್ ಆಯಿತು ಅಂತ ಹೇಳಿದ್ರೆ, ನಾನು ಅದಾದಮೇಲೆ ಆ ಪಾಯಿಂಟಲ್ಲಿ ನನಗೆ ಅನ್ನಿಸ್ತು, ಓಕೆ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿರ್ತೀನಿ. ಅದಾದಮೇಲೆ ನನಗೆ ಆ್ಯಕ್ಚುಲಿ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ನಾನು ಫಿಟ್ನೆಸ್ನೇ ಕರಿಯರಾಗಿ ತೊಗೋಬೇಕು ಅಂತಿದ್ದೆ. ಬಟ್ ಮನೇಲಿ ಅಮ್ಮ ಏನು ಹೇಳಿದ್ರು, ಇಷ್ಟು ಟೈಮ್ ಕಷ್ಟಪಟ್ಟಿದ್ದೀವಿ, ಇಷ್ಟು ಓದಿದ್ಯಾ, ನೀನು ಇಂಜಿನಿಯರಿಂಗ್ ಆಗೇ ತೊಗೊಂಡ್ರೆ ಲೈಫ್ ಸ್ವಲ್ಪ ಈಸಿ ಆಗುತ್ತೆ. ಬಟ್ ಈಗ ಹೋದರೆ ಈಗ ಹೊರಗಡೆ ಸೊಸೈಟಿಗೆ ಮಗ ಜಿಮ್ ಟ್ರೈನರ್ ಅಂತ ಹೆಂಗೆ ಹೇಳೋದು, ಅದೆಲ್ಲ ಹೇಳ್ತೀವಿ. ಬಟ್ ನಂಗೆ ಗೊತ್ತಿತ್ತು ಹೊರಗಡೆ ಸ್ಕೋಪ್ ಹೇಗಿದೆ ಆ್ಯಸ್ ಎ ಟ್ರೈನರ್ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಬಟ್ ಮನೆಯವ್ರಿಗೆ ಕನ್ವೆ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಬಟ್ ಇವೆಂಚುಲಿ 1 ವರ್ಷ ವೇಸ್ಟ್ ಮಾಡಿದೆ ಹಂಗೆ ಕೂತ್ಕೊಂಡು. ಅದಾದಮೇಲೆ ಅಬ್ರಾಡ್ಗೆ ಹೋಗಬೇಕು ಅನ್ನೋದು ನನ್ನ ತಲೆಗೆ ಬಂತು. ಬಿಕಾಸ್ ಅಲ್ಲಿ ಹೋಗಿ ಸ್ವಲ್ಪ ಟೈಮ್ ಇದ್ದರೂ ಸ್ವಲ್ಪ ಅರ್ನ್ ಮಾಡ್ಕೊಂಬಂದರೆ ಸ್ವಲ್ಪ ಹೆಲ್ಪ್ ಆಗತ್ತೆ ಇಲ್ಲಿ ಅಂತ ಆ ಮೈಂಡ್ಸೆಟ್ಟಲ್ಲಿ ಇದ್ದೆ. ಆವಾಗ ಲೈಕ್ ಏನೋ ಪ್ರಾಪರ್ಟಿ ಇದ್ದರೆ ಮಾತ್ರ ಬ್ಯಾಂಕ್ಸ್ ಎಲ್ಲ ಲೋನ್ ಕೊಡ್ತಿತ್ತು. ಸೊ ನಮ್ಮ ಹತ್ರ ಸದ್ಯಕ್ಕೆ ಏನೂ ಇರಲಿಲ್ಲ ಆ ಥರ ಲೋನ್ ತೊಗೊಳಕ್ಕಾಗಲಿ ಏನೋ. ಬಟ್ ಇವೆಂಚುಲಿ ಇನ್ನೊಂದು ಸ್ವಲ್ಪ ಟೈಮ್ ಆದಮೇಲೆ ಅಕ್ಕಂದು ಇನ್ಕಮ್ ಬೇಸಿಸ್ ಮೇಲೆ ಲೋನ್ ಆಗುತ್ತೆ. ಸೊ ಆ ಲೋನ್ ತೊಗೊಂಡು ನಾನು ಅಬ್ರಾಡ್ಗೆ ಹೋದೆ. ಅಬ್ರಾಡ್ಗೆ ಹೋಗಿ ಐ ಸ್ಟಡಿಡ್ ಫಾರ್ ಲೈಕ್ 2 years. ಒಂದು ಮಾಸ್ಟರ್ಸ್ ಡಿಗ್ರಿ ತೊಗೊತೀನಿ. ಅದಷ್ಟರಲ್ಲಿ ಅಕ್ಕನ ಮದುವೆ ಬರುತ್ತೆ. ಇದಕ್ಕೂ ಮುಂಚೆ ಕೋವಿಡ್ ಪೀರಿಯಡಲ್ಲಿ ನಾನು ಇಲ್ಲೇ ಕೆಲಸ ಮಾಡ್ತಿದ್ದೆ. ವರ್ಕ್ ಫ್ರಮ್ ಹೋಮ್ ಇತ್ತು. ಅಕ್ಕ ಒಂದು ಕಡೆ ರೆಫರ್ ಮಾಡಿದ್ಲು, ಸೊ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಅದಾದಮೇಲೆ ನನಗೆ ಅನ್ನಿಸ್ತು, ಓಕೆ ಈ ಥರನೇ 9 to 5 ಮಾಡಿದ್ರೆ 5 years ಡೌನ್ ದ ಲೇನ್, 10 years ಡೌನ್ ದ ಲೇನ್ ಎಲ್ಲಿರ್ತೀನಿ ನಾನು, ಎಲ್ಲಿವರೆಗೂ ರೀಚ್ ಆಗಿರ್ತೀನಿ ಅನ್ನೋದು ಸ್ವಲ್ಪ ನಂಗೆ ಕನ್ಫ್ಯೂಷನ್ ಇತ್ತು. ಸೊ ನಾನು ಹೋದರೆ ಈಗ ನನ್ನ ಸ್ಟಡೀಸ್ ಏನಾದ್ರು ಕಂಪ್ಲೀಟ್ ಮಾಡಿ ಅಲ್ಲಿ ಜಾಬ್ ಆದರೆ ಲೈಕ್ ಲೈಫ್ ವುಡ್ ಟೇಕರ್ ಲೈಕ್ ಸ್ವಲ್ಪ ಚೇಂಜ್ ಆಗ್ಬೋದು ಅಂತ ನನಗೆ ಅನ್ನಿಸ್ತು. ಅದಾದಮೇಲೆ ಹೋಗಿ ಮಾಡಿ ಅಕ್ಕನ ಮದುವೆ ಆಗುತ್ತೆ. ಇಲ್ಲೇ ಕುಶಾಲನಗರಲ್ಲೇ ಮದುವೆ ಆಗಿದ್ದು ಅಕ್ಕಂದು. ಓಕೆ, ಅಲ್ಲಿ ಮದುವೆ ಆದಮೇಲೆ ನಾನು ವಾಪಸ್ ಕ್ಯಾನಡಾಗೆ ಹೋದಾದಮೇಲೆ ಐ ಫೆಲ್ಟ್ ಲೈಕ್ ಅಮ್ಮ ಒಬ್ಬರೇ ಆಗೋದು ಅಂತ. ಅದೊಂದು ಕೊರಗು ನನಗೆ 3 ಹೊತ್ತು ಕಾಡ್ತಿತ್ತು. ಮತ್ತು ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದಾಗ ನಿಮ್ಮ ಮನೆಗೆ ಹೋಗಿದ್ವಿ, ಅಮ್ಮನ ಮಾತಾಡ್ಸಿದ್ವಿ ಅಂದಾಗ ಯಾಕೋ ಸಪ್ಪಗಿದ್ರು ಕಣೋ ಅಂತ ಹೇಳಿದ್ರೆ ನಂಗೆ ಅಷ್ಟೇ ಸಾಕು, ನಾನು ಬ್ಲ್ಯಾಂಕಾಗಿ ಹೋಗ್ತಿದ್ದೆ. ಏನೇ ಮಾಡಬೇಕು ಅಂತ ಅಂದರೂ ನಂಗೆ ಅಲ್ಲಿ ಮನಸ್ಸಾಗ್ತಿರ್ಲಿಲ್ಲ ಮಾಡೋಕ್ಕೆ. ಸೊ ಅದಂಗೆ ಆಗಿ ಅಲ್ಲಿ ನಾನು ಸ್ಟಡೀಸ್ ಮಾಡಿದೆ. ಸ್ಟಡೀಸ್ ಜೊತೆನೇ ಪಾರ್ಟ್ ಟೈಮ್ ನಾನು ಶೆಫಾಗಿ ವರ್ಕ್ ಮಾಡ್ತಿದ್ದೆ. ಸೊ ಅಲ್ಲಿ ಶೆಫಾಗೂ ವರ್ಕ್ ಮಾಡಿದೆ, ಸ್ಟಡೀಸು ಮಾಡಿಕೊಂಡೆ. ಆನ್ಲೈನಲ್ಲಿ ಫಿಟ್ನೆಸ್ ಟ್ರೈನಿಂಗು ಬಿಟ್ಟಿರಲಿಲ್ಲ, ಅದೂ ಮಾಡ್ತಾಯಿದ್ದೆ ಸೈಮಲ್ಟೇನಿಯಸ್ ಆಗಿ. ನನ್ನ ಫಿಟ್ನೆಸ್ಸು ನೋಡ್ಕೋತಿದ್ದೆ. ಬೆಳಿಗ್ಗೆ ಬೇಗ 4 ಗಂಟೆಗೆ ಎದ್ದು ಅದು ಶುರು ಮಾಡಿ ಎಲ್ಲ ಮಾಡ್ಕೋತಿದ್ದೆ. ಆ್ಯಂಡ್ ಆಲ್ಸೋ ಹಿಂಗೆ ಈ ಪ್ರಾಸೆಸ್ ಎಲ್ಲ ಕಂಪ್ಲೀಟ್ ಆಗೋಷ್ಟರಲ್ಲಿ ನನಗೆ ಅನ್ನಿಸ್ತು ವಾಪಸ್ ಹೋಗಬೇಕು. ನಾನು ಒಂದು ಆಪರ್ಚುನಿಟಿ ಸಿಕ್ಕಿದ್ರು ನಾನು ವಾಪಸ್ ಹೊರಟೋಗ್ತೀನಿ ಅಂತ ಆ ಮೈಂಡ್ಸೆಟ್ಟಲ್ಲಿದ್ದೆ. ನಾನು ಕೆಲಸ ಹುಡುಕ್ತಿರುವಾಗ ನನ್ನ ಫ್ರೆಂಡ್ ಅವರ ಸಿಸ್ಟರೇ ಅಲ್ಲಿ ಒಂದು ಕಂಪ್ನೀಲಿ ವರ್ಕ್ ಮಾಡ್ತಿದ್ದೆ. ಅವ್ರಿಗೆ ಹೇಳಿರ್ತೀನಿ ಏನಾರು ಓಪನಿಂಗ್ಸ್ ಇದ್ದರೆ ನಿಮ್ಮ ಕಂಪ್ನೀಲಿ ರೆಫರ್ ಮಾಡಿ ಅಂತ. ನಂದು ಅದೃಷ್ಟ ಹೆಂಗಿತ್ತು ಅಂದರೆ, ನೋಡೋ ಒಂದು ಓಪನಿಂಗ್ ಇದೆ ಬಟ್ ಕೆನಡಾಲಿಲ್ಲ, ಬೆಂಗಳೂರಲ್ಲಿದೆ ಅಂತಂದರು. ನನಗೆ ಅಲ್ಲೇ ಖುಷಿ ಆಗೋಯ್ತು. ಸ್ಯಾಲ್ರಿ ಕಮ್ಮಿ ಇದ್ದರೂ ಪರವಾಗಿಲ್ಲ, ಐ ವಿಲ್ ಗೋ ಬ್ಯಾಕ್. ನಾನು ಅಲ್ಲೇ ಹೋಗ್ಬಿಟ್ಟು ಏನಾದ್ರು ಮಾಡ್ತೀನಿ ಅಂದ್ಬಿಟ್ಟು ನಾನು ಆ ಡಿಸಿಷನ್ ತೊಗೊಂಡು ಮಾರ್ಚಲ್ಲ ಏಪ್ರಿಲಲ್ಲಿ ಹೋಗಿರ್ತೀನಿ. ಅಗೇನ್ ಜೂನ್ ಎಂಡಲ್ಲಿ ವಾಪಸ್ ಬಂದುಬಿಡ್ತೀನಿ, ಇಂಡಿಯಾಗೆ ವಾಪಸ್ ಬಂದೆ. ಅಮ್ಮಂಗೆ ಹೇಳೂ ಇರಲ್ಲ ನಾನು ಹಿಂಗೆ ಜಾಬ್ ಆಗಿದೆ ಏನಾಯಿತು ಏನಕ್ಕೋ ಬಂದೆ ಅಂತ ಅವ್ರು ಗಾಬರಿಲಿ ಕೇಳಿದಾಗ, ದುಡ್ಡೆಲ್ಲ ಖಾಲಿ ಆಗೋಯ್ತು ಬಂದುಬಿಟ್ಟೆ ನಾನು, ಅಲ್ಲೇನು ಮಾಡೋಕ್ಕೆ ಕೆಲಸ ಆಗಿದೆ ಅಂತ ಹೇಳಿರಲಿಲ್ಲ. ಸೊ ಅಲ್ಲಿ ಬಂದ್ಬಿಟ್ಟು ಆ ಥರ ಸರ್ಪ್ರೈಸ್ ಎಲ್ಲ ಕೊಟ್ಬಿಟ್ಟು ಅಮ್ಮಂಗೆ ಆಮೇಲೆ ಹೇಳಿದೆ, ಇಲ್ಲ ತಲೆ ಕೆಡಿಸ್ಕೊಬೇಡ, ಅವ್ನು ಕೆಲಸ ಆಗಿದೆ ಆ ಥರ ಅಂದ್ಕೊಂಡು ಆ ಫೇಸ್ ಇತ್ತು. ಅದಾದಮೇಲೆ ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಮಾಡಿದೆ. ಜಸ್ಟ್ ಒಂದು ಜುಲೈಯಲ್ಲಿ ವಾಪಸ್ ಆಗ್ತೀನಿ. ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಮಾಡಿದಾಗ ಇನಿಷಿಯಲಿ ಒಂದು 2-3 ವೀಡಿಯೋ ಹಾಕಿದ್ದೆ, ಇಟ್ ವೆಂಟ್ ವೈರಲ್. ನಮ್ಮದು ಅಲ್ಲಿ ಕೊಡಗಿಂದು ಅಟೈರ್ದೇ ಸ್ವಲ್ಪ ಒಂದು ವೀಡಿಯೋಸ್ 1-2 ಹಾಕಿದ್ದೆ, ಇಟ್ ವೆಂಟ್ ಆಲ್ ವೈರಲ್. ಸೊ ಆಮೇಲೆ ನಂಗೆ ಅನ್ನಿಸ್ತು, ಓಕೆ ಪೊಟೆನ್ಷಿಯಲ್ ಇದೆ, ಏನೋ ಮಾಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಅಂತ ನಂಗೆ ಅಲ್ಲಿ ಅನ್ನಿಸ್ತು. ಸೊ ನಾನು ಆವಾಗ ಫ್ಯಾಷನ್ ಫಿಟ್ನೆಸ್ ಎರಡನ್ನೂ ಕಂಬೈನ್ ಮಾಡಿಕೊಂಡು ಅದ್ರ ಜೊತೆ ನಮ್ಮದು
ಕನ್ನಡ ಸಾಂಗ್ಸ್ನೇ ಯೂಸ್ ಮಾಡಿಕೊಂಡು ಒಂದು ನೀಟಾಗಿ ಡೀಸೆಂಟಾಗಿ ಒಂದು ಬಿಲ್ಡ್ ಮಾಡ್ಕೊಂಡು ಹೋದೆ. ಸೊ ಅದು ಹೋಗಿ 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 ನನಗೆ ಹೆಂಗಾಗೋಯ್ತು ಅಂದರೆ ಕೆಲಸ ನೈಟ್ ಶಿಫ್ಟ್ ಇರ್ತಿತ್ತು. ನೈಟಿಂದ ಕೆಲಸ ಮಾಡಿಕೊಂಡು ಬೆಳಿಗ್ಗೆ ಎದ್ದರೆ ಕಂಟೆಂಟ್ ಮಾಡಬೇಕು, ಸೋಷಿಯಲ್ ಮೀಡಿಯಾಗೆ ಹಾಕೋಕ್ಕೆ ಕಂಟೆಂಟ್ ಮಾಡಬೇಕು. ಲೈಫ್ ಎಷ್ಟು ಸ್ಟ್ರೆಸ್, ಅದ್ರ ಮೇಲೆ ನಾನು ವರ್ಕೌಟ್ ಮಾಡಬೇಕು, ಅದ್ರ ಮೇಲೆ ನಾನೇ ಅಡುಗೆ ಮಾಡ್ಕೋಬೇಕು. ಸೊ ತುಂಬ ಸ್ಟ್ರೆಸ್ ಅನ್ಸೋಕ್ಕೆ ಶುರು ಆಯಿತು. ಒಂದು ಪಾಯಿಂಟ್ ಹೋದ್ಮೇಲೆ ಇಲ್ಲ ನನಗೆ ಎರಡೂ ಆಗ್ತಿಲ್ಲ. ಇದ್ರ ಜೊತೆ ನಾನು ಫಿಟ್ನೆಸ್ ಟ್ರೈನಿಂಗು ಮಾಡ್ತಿದ್ದೆ ಬೇರೆಯವ್ರಿಗೆ. ಸೊ ಇಷ್ಟೆಲ್ಲ ಇದ್ದಾಗ ನಂಗೆ ತುಂಬ ಸ್ಟ್ರೆಸ್ ಆಗ್ತಿದ್ದಾಗ ನಾನೇ ಹೇಳಿಬಿಟ್ಟೆ, ಇಲ್ಲ ನಾನು ರಿಸ್ಕ್ ತೊಗೊಂಡ್ರೆ ಇವಾಗ ತೊಗೋಬೇಕು, ಇನ್ನೊಂದು 2-3 ಇಯರ್ಸ್ ಆದರೆ ಆಗಲ್ಲ. ಸೊ ಐ ಟುಕ್ ಮೈ ಕಾಲ್, ನಾನು ಕ್ವಿಟ್ ಮಾಡಿಬಿಡ್ತೀನಿ ಜಾಬ್ನ ಅಂತ. ಬಟ್ ಅಮ್ಮಂಗೆ ಹೇಳಿರಲಿಲ್ಲ, ರಿಸೈನ್ ಮಾಡಿಬಿಟ್ಟೆ ಕೆಲಸ, ಅಮ್ಮಂಗೆ ಹೇಳಿರಲಿಲ್ಲ. ಆ್ಯಂಡ್ ದ ನೆಕ್ಸ್ಟ್ ಡೇ ಇನ್ನೊಂದು 2 ದಿನ ಆದಮೇಲೆ 1-2 ದಿನ ನಾಟಕ ಆಡಿದೆ, ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೆ. ಇನ್ನೂ ಲ್ಯಾಪ್ಟಾಪ್ ರಿಟರ್ನ್ ಮಾಡಿರಲಿಲ್ಲ, ವರ್ಕ್ ಫ್ರಮ್ ಹೋಮ್ ಇರ್ತಲ್ಲ, ಹಂಗೆಲ್ಲ ನಾಟಕ ಮಾಡಿದೆ. ಅಮ್ಮಂಗೆ ಹೇಳೋಣ ಅಂತ ದೇವಸ್ಥಾನಕ್ಕೂ ಕರ್ಕೊಂಡು ಹೋಗ್ತೀನಿ, ಬಟ್ ಅಷ್ಟು ಧೈರ್ಯ ಇಲ್ಲ ನನಗೆ ರಿವೀಲ್ ಮಾಡೋಕ್ಕೆ. ಬಿಕಾಸ್ ಅವ್ರು ಹೆಂಗೆ ತೊಗೋತಾರೆ, ಜಾಬ್ ಬಿಟ್ಟಿದ್ದಾನೆ ಅಂತೆಲ್ಲ, ಅದು ರಿವೀಲ್ ಮಾಡಲಿಲ್ಲ. ಆಮೇಲೆ ಬಂದು ಓಕೆ ಏನು ನೆಕ್ಸ್ಟ್, ವಾಟ್ ನೆಕ್ಸ್ಟ್, ಲೈಫಲ್ಲಿ ಏನಾಗುತ್ತೆ ಅಂದಾಗ ನನಗೆ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ ಯಾರೋ ಚಾನೆಲ್ ಕಡೆಯಿಂದ. ಬಟ್ ಅವರು ನನಗೆ ಹೇಳಲ್ಲ ಈ ಥರ ಬಿಗ್ ಬಾಸ್ ಅಂತೆಲ್ಲ ಏನೂ ಹೇಳಲ್ಲ. ಒಂದು ಆಪರ್ಚುನಿಟಿ ಇದೆ, ಕೊಲ್ಯಾಬ್ ಅಂತ ಏನೋ ಹೇಳ್ತಾರೆ. ಅದು ಹೇಳಾದ್ಮೇಲೆ ಕಾಲ್ ಮಾತಾಡ್ತೀವಿ, ಹೇಗೆ ನೀವು ಆ್ಯಸ್ ಅ ಪರ್ಸನ್ ಅಂತೆಲ್ಲ ಕೇಳಿದ್ರು. ಏನೋಚೋ ನಿಮ್ಮದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಗಿದೆ, ನಿಮ್ಮ ವ್ಯಕ್ತಿತ್ವ ಹೇಗಿದೆ ಅಂತೆಲ್ಲ ಕೇಳಿದಾಗ ನಾನು ಯೂಶ್ವಲಿ ಹಿಂಗೆ ಇದ್ದೀನಿ ಅಂತೆಲ್ಲ ಹೇಳಿದೆ. ಇನ್ನೊಬ್ರು ನಂಬರ್ ಪಾಸ್ ಆಗುತ್ತೆ, ಅವ್ರ ಜೊತೆನೂ ಮಾತಾಡ್ತೀನಿ. ದೆನ್ ನನ್ನ ಆಡಿಷನ್ಗೆ ಕರೆದ್ರು, ಇಲ್ಲಿ ಸ್ಟುಡಿಯೋ ಕರೆದು ಅಲ್ಲಿ ಮಾತಾಡಿಸಿದಾಗ ದೇ ಆಸ್ಕ್ ಮೀ ಆ್ಯಸ್ ಅ ಪರ್ಸನ್ ನೀವು ಹೇಗೆ. ಬಟ್ ಅವ್ರಿಗೆ ಅನ್ಸುತ್ತೆ ಈ ವ್ಯಕ್ತಿ ತುಂಬ ಕಾಮ್ ಆಗಿದ್ದಾನೆ, ತುಂಬ ಕಂಪೋಸ್ಡ್ ಆಗಿದ್ದಾನೆ, ಇವನಿಗೆ ಈ ಸೂಕ್ತ ಅಲ್ಲ ಈ ಶೋ ಅಂತ ಅವ್ರಿಗೆ ಅನಿಸಿತ್ತು. ಬಟ್ ಅವ್ರಿಗೂ ಏನೋ ಅನಿಸುತ್ತೆ, ಪ್ರಾಬ್ಲಿ ಮುಂದಕ್ಕೆ ನೋಡೋಣ ಅಂತ. 2 ದಿವಸದಲ್ಲಿ ಹೇಳ್ತೀವಿ ಅಂತ ಹೇಳಿದ್ರು. ನಾನು 2 ಡೇಸ್ ವೆಯ್ಟ್ ಮಾಡಿದೆ, 1 ವಾರ ಆಗೋಗುತ್ತೆ. ಆಮೇಲೆ ನಾನೇ ಫಾಲೋ ಅಪ್ ಮಾಡ್ತೀನಿ ಅವ್ರನ್ನ, ಸರ್ ಅಪ್ಡೇಟ್ ಏನೂ ಬಂದಿಲ್ಲ, ಏನಾಯಿತು ಅಂತ. ನೆಕ್ಸ್ಟ್ ಡೇ ವಿಡಿಯೋ ಕಾಲ್ ಮಾಡ್ತೀವಿ, ಮಾತಾಡೋಣ ಅಂತ ಹೇಳ್ತಾರೆ. ಶೋ ಫಾಲೋ ಮಾಡ್ತೀರಾ ಅಂತ ಕೇಳಿದ್ರು, ಇಲ್ಲ ಅಂತ ಹೇಳಿದ್ದಕ್ಕೆ ಎಂಟೈರ್ ಸೀಸನ್ ನೋಡ್ಕೊಂಬನ್ನಿ, ಆಮೇಲೆ ಕ್ವೆಶನ್ ಕೇಳ್ತೀವಿ ಅಂತ ಹೇಳಿದ್ರು. ದೆನ್ ವಿಡಿಯೋ ಕಾಲೆಲ್ಲ ಆಗುತ್ತೆ, ಅವ್ರು ಮಾತಾಡಿಸ್ತಾರೆ. ಇಲ್ಲ ಏನೋ ಇದೆ, ಏನೋ ಲೈಕ್ ಅವ್ರಿಗೆ ಗೊತ್ತಿರಲಿಲ್ಲ ಏನು ಅಂತ, ಬಟ್ ಏನೋ ಇದೆ ಈ ಹುಡುಗನಲ್ಲಿ ಅಂತ ಅವರು ಡೈರೆಕ್ಟರ್ ಇದೆಲ್ಲ ಅವ್ರಿಗೆ ಅನ್ನಿಸ್ತು. ಸೊ ನೆಕ್ಸ್ಟ್ ಕನ್ಫರ್ಮ್ ಮಾಡಿದ್ರು, ಒಂದು ಮೆಡಿಕಲ್ ಚೆಕ್ ಲಿಸ್ಟ್ ಎಲ್ಲ ಬರುತ್ತೆ, ಐ ವಾಸ್ ಕನ್ಫರ್ಮ್ಡ್. ಆವಾಗ ಅಮ್ಮಂಗೆ ಹೋಗಿ ಹೇಳ್ತೀನಿ ಬಿಗ್ ಬಾಸ್ಗೆ ಹೋಗ್ತಾಯಿನಿ. ಅಮ್ಮ ನಂಬಲ್ಲ, ನೀನಿಗೆ ಹೋಗ್ತೀಯ, ನಿನ್ನ ಯಾಕೆ ಕರ್ಕೋತ. ಆಮೇಲೆ ಎಲ್ಲ ತೋರಿಸಿದ್ಮೇಲೆ ಶಿ ಬಿಲೀವ್. ಕೆಲಸ ರಿಸೈನ್ ಮಾಡಿ 1 ವಾರ ಆಗಿದೆ ಅಂತ. ಶಿ ವಾಸ್ ಲೈಕ್, ಯಾಕೋ ಹೇಳಿಲ್ಲ, ಏನೋ ಮಾಡ್ತಿದ್ದೆ ಇಷ್ಟು ದಿನ, ಏನಕ್ಕೆ ಕೆಲಸ ಬಿಟ್ಟೆ. ಒಂದು ಕಡೆ ಖುಷಿ ಆಗ್ತಾ ಇದೆ, ಒಂದು ಕಡೆ ಕೆಲಸ ಬಿಟ್ಟಿರೋದು ಹೇಳಿಲ್ಲ ಅಂತ ಅದೊಂದು ಫೀಲಿಂಗ್ ಬೇರೆ ಅವ್ರಿಗೆ. ಇಟ್ ವಾಸ್ ನೈಸ್. ಆಮೇಲೆ 2 ದಿನ ಟೈಮ್ ಸಿಗುತ್ತೆ ನನಗೆ ಇಲ್ಲಿಗೆ ಬರೋಕ್ಕೆ. ಎಲ್ಲ ಶಾಪಿಂಗ್ ಅದು ಇದು ಎಲ್ಲ ಮುಗಿಸ್ಕೊಂಡೆ. ನೆಕ್ಸ್ಟ್ ಡೈರೆಕ್ಟ್ ಬಂದುಬಿಟ್ಟು ಸುದೀಪ್ ಸರ್ ಮುಂದೆ ನಿಲ್ಲಿಸಿದ್ರು. ಅದ್ರ ಮುಂದೆ ನೀವೇನು ಅಂತ ನೀವೇ ನೋಡಿ. ಚೆನ್ನಾಗಿದೆ ಜರ್ನಿ ನಿಮ್ಮದು. ಹೇಗಿತ್ತು ಬಿಗ್ ಬಾಸ್ ಮನೆಯಲ್ಲಿ? ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ಯಾರು ಗೆಲ್ಲಬಹುದು, ಇದ್ರ ಬಗ್ಗೆ ಹೇಳೋದಾದರೆ ನಿಜಕ್ಕೂ ಗಿಲ್ಲಿ ಹೇಗೆ, ಎಷ್ಟು ಇರಿಟೇಟ್ ಆಯಿತು ನಿಮಗೆ ಅಂತ? ಒಂದೊಂದು ಕ್ವಶನ್ ಒಟ್ಟು ಸೇರಿಸ್ಬಿಟ್ಟು ಕೇಳೋದು ಬಿಟ್ರೆ, ಸೊ ಫಸ್ಟ್ ನನ್ನ ಜರ್ನಿ ಹೆಂಗಿತ್ತು ಅಂತ ಹೇಳಬೇಕಂದ್ರೆ ಇಟ್ ವಾಸ್ ಅಮೇಝಿಂಗ್. ಬಿಕಾಸ್ ಈ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ಸಿಗೋಕ್ಕೆ ಸೀನೇ ಇಲ್ಲ. ಯಾಕಂದರೆ ದಿಸ್ ಇಸ್ ಒನ್ಸ್ ಇನ್ ಅ ಲೈಫ್ ಟೈಮ್ ಆಪರ್ಚುನಿಟಿ ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್ ನನಗೆ ಸಿಕ್ತು ಅಂತ. ಐ ಎಂಜಾಯ್ಡ್ ಎವ್ರಿ ಮೂಮೆಂಟ್. ಅದು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ, ಮೈ ಲೋವೆಸ್ಟ್ ಪಾಯಿಂಟ್ ಆಗಲಿ, ಮೈ ಹೈಯೆಸ್ಟ್ ಪಾಯಿಂಟ್ ಆಗಲಿ, ಐ ಥರೋಲಿ ಎಂಜಾಯ್ಡ್. ಕೊನೆಯವರೆಗೂ ಹಂಗಿತ್ತು. ಆ್ಯಂಡ್ ಬಿಗ್ ಬಾಸ್ ಮನೇಲಿ ಯಾರು ಗೆಲ್ಬೋದು ಅಂತ ಕೇಳಿದ್ರಲ್ಲ, ಯಾರು ಗೆಲ್ಲಬಹುದು ಅಂದರೆ ನಾನು ಡೆಫಿನೆಟ್ಲಿ ಗಿಲ್ಲಿ. ಅನ್ನಿಸ್ತಿತ್ತು ಅಂದರೆ ಎವಿಡೆಂಟಾಗಿ ಕಾಣಿಸೋದು. ಬಿಕಾಸ್ ಅವ್ನು ಹೆಂಗೆ ಅಂದರೆ ಒಳ್ಳೆ ಪ್ಲೇಯರ್, ಎಲ್ಲರ ಜೊತೆನೂ ಚೆನ್ನಾಗಿದ್ದ. ಎಲ್ಲ ಅವನೀಗ ಫಿಸಿಕಲ್ ಟಾಸ್ಕಲ್ಲಿ ಅಷ್ಟು ಪರ್ಫಾರ್ಮ್ ಮಾಡ್ತಿಲ್ಲ ಅಂದರು, ರೆಸ್ಟ್ ಡೇ 1ಇಂದ ಡೇ 7ವರೆಗೂ ಅವ್ನು ಹೆಂಗಿರ್ತಿದ್ದ ಅಂದರೆ ನಮ್ಗೆ ಅಲ್ಲೇ ಗೊತ್ತಾಗ್ತಿತ್ತು ಇವನು ನಮಗೆ ಇಷ್ಟ ಆಗ್ತಿದ್ದಾನೆ, ಜನಕ್ಕೆ ಇಷ್ಟ ಆಗುತ್ತೆ ಅವ್ನು ಮಾತಾಡೋ ರೀತಿ ಆಗಲಿ. ಸೊ ಇಟ್ ವಾಸ್ ನೈಸ್. ಗೆಲ್ಲಬೇಕು ಅಂತ ಬಂದರೆ ಅಶ್ವಿನಿ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಐ ಹ್ಯಾವ್ 2 ನೇಮ್ಸ್, ಅಶ್ವಿನಿ ಆ್ಯಂಡ್ ರಾಶಿಕಾ. ಬಿಗ್ ಬಾಸ್ ಮನೆಯಲ್ಲಿ ಸಂಬಂಧಗಳ ಬೆಲೆ ಗೊತ್ತಾಗುತ್ತೆ, ಅನ್ನದ ಬೆಲೆ ಗೊತ್ತಾಗುತ್ತೆ, ಒಂದಷ್ಟು ಪಾಠ ಕಲಿಸುತ್ತೆ ಅಂತ ಹೇಳ್ತಾರೆ. ನಿಮಗೆ ಯಾವುದ್ರದ್ದು ಬೆಲೆ ಗೊತ್ತಾಯಿತು ಅಂತ ಹೇಳಿ? ನನಗೆ ಈ ಸಂಬಂಧಗಳ ಬೆಲೆ ಗೊತ್ತಾಗುತ್ತೆ ಅಂತ ಹೇಳಿದ್ರಲ್ಲ, ನನಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು, ಓಕೆ ನಮ್ಮವ್ರು ಅಲ್ಲ ಅಂತ ಇರೋನು ನಮ್ಮವರು ಅಂತ ಭಾವಿಸ್ಬೋದು, ನಮ್ಮ ಬಗ್ಗೆ ಕೇರ್ ಮಾಡ್ತಾರೆ, ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಗೊತ್ತಾಗಿದೆ ನಂಗಲ್ಲಿ. ಬಿಕಾಸ್ ನಾನು ಅಲ್ಲಿ ಇದ್ದಾಗಲೂ ಒಬ್ಬನೇ ಇರ್ತಿದ್ದೆ, ಒಬ್ಬನೇ ಕೆಲಸಗಳು ನಂದು ಏನಿದೆ ನಂದು ಎಷ್ಟಿದೆ ಅಷ್ಟೇ.
ಬೆಳಿಗ್ಗೆ ಎದ್ದಾಗಿಂದ ನೈಟ್ ಹೋಗೋರು ಅಮ್ಮಂಗೆ ಒಂದು ವೀಡಿಯೋ ಕಾಲ್ ಮಾಡ್ತಿದ್ದೆ, ಅದನ್ನ ಬಿಟ್ಟು ಅಷ್ಟು ಇಂಟ್ರ್ಯಾಕ್ಷನ್ ಇರ್ತಿರ್ಲಿಲ್ಲ ನನಗೆ. ಬಟ್ ಇಲ್ಲಿಗೆ ಹೋದ್ಮೇಲೆ ಓಕೆ, ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ, ನಮ್ಮನ್ನ ಅವ್ರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಓಕೆ ವಿ ಕ್ಯಾನ್ ಬಿಲ್ಡ್ ರಿಲೇಷನ್ಸ್ ಔಟ್ಸೈಡ್ ಆಲ್ಸೋ ಅಂತ ನಂಗೆ ಅದು ಗೊತ್ತಾಗಿದ್ದಿಲ್ಲ. ಏನಾದ್ರು ನೀವು ಅನ್ನದ ಬೆಲೆ ಅಂತ ಹೇಳಿದ್ರಿ, ಹೊರಗಡೆ ಇದ್ದಾಗ ಪರ್ಟಿಕ್ಯುಲರ್ ಇದೇ ತಿನ್ನಬೇಕು, ಇಷ್ಟು ಗ್ರಾಮ್ಸ್ ಪ್ರೋಟೀನ್ ಇರಬೇಕು, ಅದರಲ್ಲಿ ಇಷ್ಟು ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಹಂಗಿತ್ತು. ಇಲ್ಲಿ ಹೋದ್ಮೇಲೆ ಇಷ್ಟಗ್ಲ ಚಪಾತಿ ಸಿಕ್ಕಿದ್ರೆ ಸಾಕು ಅನ್ನೋ ಸ್ಥಿತಿಗೆ ಹೋಗಿದ್ವಿ. ಸೊ ಈಗ ನಂಗೆ ಅನ್ನಿಸ್ತಾ ಇದೆ, ಹೊರಗಡೆ ಏನೇ ಸಿಕ್ಕಿದ್ರು ಹಸುವಾದಾಗ ಬೇಕಾಗಿರೋದು ಊಟ. ಅದನ್ನ ಯಾವತ್ತೂ ಇದೇ ಬೇಕು ಅದೇ ಬೇಕು ಪರ್ಟಿಕ್ಯುಲರ್ ಥಿಂಗ್ ಅಂತ ಇರಬಾರ್ದು. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಅದು, ನಾನು ಹೊರಗಡೆ ಹೆಂಗಿದ್ದೆ, ಏನು ತಿನ್ನಬೇಕು ಅಂತ. ಲೈಕ್ ಆ ಟೈಮಲ್ಲಿ ನಂಗೆ ಹೆಂಗೆ ಅನ್ನಿಸ್ತು ಅಂದರೆ, ಈಗ ನಾನೇ ಅಡುಗೆ ಮಾಡ್ತಿದ್ದೆ, ಕೆಲವು ಸತಿ ಒಬ್ರಿಗೆ ಜಾಸ್ತಿ ಹೊಟ್ಟೋದಾಗ ಇನ್ನೊಬ್ರಿಗೆ ಸ್ವಲ್ಪ ಕಮ್ಮಿ ಉಳ್ಕೊಂಡಾಗ ನನಗೆ ಓಕೆ ಇವ್ರಿಗೆ ಕಮ್ಮಿ ಇದೆ, ಇವ್ರಿಗೆ ಜಾಸ್ತಿ ಇದೆ, ಇವ್ರಿಗೆ ಮಾಡ್ಬೋದು, ಅವ್ನಿಗೆ ಯಾಕೆ ಜಾಸ್ತಿ ಕೊಟ್ಟಿದ್ಯಾ, ಇವ್ನಿಗೆ ಕಮ್ಮಿ ಇದೆ ಅಂತ. ಬಟ್ ಆ ಸಿಚುವೇಶನ್ಸ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡಿ, ಅದೇ ಇಟ್ ಶೋಸ್ ಯುವರ್ ಟ್ರೂ ಕ್ಯಾರೆಕ್ಟರ್ ದೇರ್. ಅವ್ನು ಬಂದುಬಿಟ್ಟು ಅಲ್ಲಿ ಜಾಸ್ತಿ ಇದೆ ಅಂತ ಕೇಳಿದ್ರೆ ಅವ್ನ ಕ್ಯಾರೆಕ್ಟರ್ ಆಗುತ್ತೆ. ಈಗ ನಾನೇನಾದ್ರು ಇವ್ನು ಕಮ್ಮಿ ಕೊಟ್ಟೆ ಅಲ್ಲಿ ಜಾಸ್ತಿ ಕೊಟ್ಟೆ ಅಂದರೆ ಅಲ್ಲಿ ನನ್ನ ಕ್ಯಾರೆಕ್ಟರು ತೋರಿಸುತ್ತೆ. ಸೊ ಆ ಸಿಚುವೇಶನ್ಸ್ ಎಲ್ಲ ಇಟ್ ವಾಸ್ ವೆರಿ ಹಾರ್ಡ್ ಟು ಹ್ಯಾಂಡಲ್. ಕೆಲವು ಸತಿ ಹಿಂಗಾಗಿ ನಮಗಿಲ್ಲಾನು ಬೇರೆಯವ್ರಿಗಿದ್ರೆ ಸಾಕಪ್ಪ, ಅವ್ರಿಗೇನು ಅನ್ನಿಸ್ಬಾರ್ದಪ್ಪ, ಆ ಥರ ಸಿಚುವೇಶನ್ಸ್ ಎಲ್ಲ ಕ್ರಿಯೇಟ್ ಆಗ್ತಿತ್ತು. ಸೊ ಇಟ್ ವಾಸ್ ಫನ್. ಕಷ್ಟದ ದಿನಗಳಲ್ಲಿ ಬಿಟ್ಟೋದಂಥ ತಂದೆ ಯಾಕೆ ಬಿಟ್ಟೋದ್ರೂ ಗೊತ್ತಿಲ್ಲ, ಆದರೂ ಎಲ್ಲೂ ನೀವು ಅವರ ಹೆಸರನ್ನು ಪ್ರಸ್ತಾಪ ಮಾಡಲೇ ಇಲ್ಲ. ಈವನ್ ಪೇರೆಂಟ್ಸ್ ಬಂದಾಗಲೂ ಕೂಡ ಇವತ್ತು 100% ನಿಮ್ಮ ಶೋ ನೋಡಿರ್ತಾರೆ, ನಿಮ್ಮ ಬಗ್ಗೆ ಒಂಥರ ಪ್ರೌಡ್ ಫೀಲ್ ಇರುತ್ತೆ. ಆ್ಯಕ್ಚುಲಿ ಏನಾಯ್ತು ಹೇಳಬಹುದಾ ಅಂತ ಹೇಳಿ? ಏನಿಲ್ಲ ಮ್ಯಾಮ್, ಅವ್ರದ್ದು ಹಿ ಹ್ಯಾಸ್ ಎ ಸಪ್ರೇಟ್ ಫ್ಯಾಮ್ಲಿ, ಅವ್ರದ್ದು ಬೇರೆ ಫ್ಯಾಮ್ಲಿ, ಲವ್ ಮ್ಯಾರೇಜ್. ಹಾಂ. ಸೊ ನಮ್ಗೆ ಅದ್ರ ಬಗ್ಗೆ ಏನು ಐ ಡೋಂಟ್ ರಿಗ್ರೆಟ್ ಎನಿಥಿಂಗ್ ಅಬೌಟ್ ಇಟ್. ಅವರು ನಮ್ಗೆ ಈ ಥರ ಮಾಡಿದ್ರು ಆ ಥರ ವಿ ಡೋಂಟ್ ಹ್ಯಾವ್ ಎನಿ ಫೀಲಿಂಗ್. ಬಟ್ ಏನಂದರೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಲೈಕ್ ಈಗ ಅಮ್ಮ ಕಷ್ಟಪಟ್ಟಿದ್ದೆಲ್ಲ ಕಣ್ಣಿಗೆ ಬರುತ್ತಲ್ಲ. ಈಗ ಅಲ್ಲಿ ಮನೇಲೂ ಮಾತೆಲ್ಲ ಬರುತ್ತೆ, ನಿಮ್ಮ ತಂದೆ ನಿಮ್ಮ ತಾಯಿ ಅಂತೆಲ್ಲ ಬರುತ್ತೆ. ಅವಾಗ ನನಗೆ ಓಕೆ ತಂದೆ ಇದ್ದಾರೆ, ತಂದೆ ಇಲ್ಲ ಅಂತಲ್ಲ, ತಂದೆ ಇದ್ದಾರೆ, ಬಟ್ ನಮ್ಮ ಜೊತೆ ಇಲ್ಲ ಅಷ್ಟೇ. ಸೊ ಅದೆಲ್ಲ ಬಂದಾಗ ಸ್ವಲ್ಪ ಬೇಜಾರಾಗ್ತಾ ಇತ್ತು. ಬಟ್ ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ಅಮ್ಮ ಎಷ್ಟು ಖುಷಿಯಾಗಿದ್ದಾರೆ ಈಗ? ನನಗಿಂತ ಖುಷಿ ಅಮ್ಮಂಗೆ. ಎಲ್ಲರೂ ಹೋದಾಗ ಈಗ ನಾನು ಮಾಸ್ಕ್ ಹಾಕ್ಕೊಂಡಿರ್ತೀನಿ. ಈಗ ನೆನ್ನೆ ದೇವಸ್ಥಾನಕ್ಕೆ ಹೋಗಿದ್ವಿ, ಅಲ್ಲಿ ನಾನು ಮಾಸ್ಕ್ ಹಾಕ್ಕೊಂಡಿದ್ದೀನಿ. ಬಟ್ ಅಮ್ಮ ಅರ್ಚಕರು ಬಂದಾಗ ಒಂಚೂರು ಅವರು ಪೂಜೆ ಏನೋ ಸ್ವಲ್ಪ ಇದಾಗಬೇಕಾದ್ರೆ ಸರಿ ಇವರು ಅಂದ್ಬಿಟ್ಟು ನಮ್ಮಮ್ಮನೇ ಹೇಳೋಗೋರು, ನಾನು ಸುಮ್ಮನಿರು ಅಂತ ನಾನೇ ತಡಿತೀನಿ. ಬಿಕಾಸ್ ನಮ್ಮಮ್ಮ ನನಗಿಂತ ತುಂಬಾ ಖುಷಿಯಾಗಿದ್ದಾರೆ. ಆ್ಯಂಡ್ ಅವ್ರ ಫ್ರೆಂಡ್ ಸರ್ಕಲಲ್ಲಿ ಎಲ್ರಿಗೂ ಆಲ್ರೆಡಿ ಮೆಸೇಜ್ ಮಾಡಿಬಿಟ್ಟು ಸೂರಜ್ ಬನ್ನಿ ಅಂತ ಕರೆಸ್ಬಿಟ್ಟು, ಅಲ್ಲಿ ಒಂದು ಟ್ರಸ್ಟ್ ಇದೆ ಸೇವಾಯಾನ ಅಂತ, ಅಮ್ಮಂಗೆ ಪರಿಚಯ ಇರೋರ್ದೆ. ಅಲ್ಲಿ ಎಲ್ಲ ಸ್ವಲ್ಪ ವಯಸ್ಸಾಗಿರೋರೆಲ್ಲರೂ ಇದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಅವ್ರ ಜೊತೆ ಎಲ್ಲ ಮೀಟ್ ಮಾಡಿದಾಗ ಆ ಖುಷಿ ಅಮ್ಮ ನೋಡ್ತಿದ್ರಲ್ಲ, ಅವ್ರು ನನಗೆ ಅದು ಆಶೀರ್ವಾದ ಮಾಡೋದು, ಅಮ್ಮ ಅದನ್ನ ನೋಡುವಾಗ ಶಿ ಫೆಲ್ಟ್ ರಿಯಲಿ ಹ್ಯಾಪಿ. ಆರ್ಥಿಕ ವ್ಯವಸ್ಥೆ ಈಗ ಹೇಗಿದೆ ಪ್ರೆಸೆಂಟು? ಅಷ್ಟು ಕಷ್ಟಪಟ್ಟಿದ್ದೀರಾ, ಈಗ ಪ್ರೆಸೆಂಟ್ ನೋಡೋ 100% ಸಕ್ಕತ್ತಾಗಿರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಹೇಗಿದೆ ನಿಮ್ಮ ಪ್ರೆಸೆಂಟು ಆರ್ಥಿಕ ವ್ಯವಸ್ಥೆ ಅಂತ ಹೇಳಿ? ಆರ್ಥಿಕ ವ್ಯವಸ್ಥೆ ನಾನು ಹೋಗೋಕ್ಕೆ ಮುಂಚೆ ಹೇಗಿತ್ತು ಇವಾಗಲೂ ಹಾಗೇ ಇದೆ. ಲೈಕ್ ನಾನು ಆನೆಸ್ಟಾಗಿ ಹೇಳ್ತಾ ಇದ್ದೀನಿ. ಒಂದು ಲೆವೆಲ್ಗೆ ಅವಾಗ ಹಿಂದಿನ ದಿನಗಳಿಗೆ ಹೋಲಿಸಿದ್ರೆ ಈಗ ಅದೇ ನಾನು ಬಿಗ್ ಬಾಸ್ದು ಹೇಳ್ತಾ ಇದ್ದೀನಿ. ಇದಕ್ಕೂ ಮುಂಚೆ ಹೇಗಿತ್ತು ಇವಾಗಲೂ ಹಾಗೇ ಇದೆ. ಬಟ್ ಬಿಗ್ ಬಾಸ್ಗೂ ಹೋಗೋಕ್ಕೂ ಮುಂಚೆ ಒಂದು ಕಂಫರ್ಟಬಲ್ ಲಿವಿಂಗಲ್ಲೇ ನಾನಿದ್ದೆ. ಬಿಕಾಸ್ ಒಂದು ಪಾಯಿಂಟಲ್ಲಿ ನಾನು ರೀಚ್ ಆಗಿಬಿಟ್ಟಿದ್ದೆ. ನಂಗೆ ಗೊತ್ತಾಯಿತು ಹಿಂಗೆ ಮಾಡಿದ್ರೆ ನಾನು ಹಿಂಗೆ ಇರ್ತೀನಿ ಅಂತ. ಐ ನ್ಯೂ ಇಟ್. ಲೈಕ್ ಹೇಗೆ ನಾನು ಮನೆ ನೋಡ್ಕೋಬೇಕು, ಎಷ್ಟು ರೆಸ್ಪಾನ್ಸಿಬಲ್ ಆಗಿರಬೇಕು ಅಂತ ಐ ನ್ಯೂ ಇಟ್. ಸೊ ಏನು ತುಂಬ ಡ್ರಾಸ್ಟಿಕ್ ಚೇಂಜಸ್ ಇಲ್ಲ. ಬಿಕಾಸ್ ನಾವು ಎಕ್ಸ್ಪೆಕ್ಟೇಷನ್ಸ್ ಕಮ್ಮಿನೇ ಇತ್ತು ಮ್ಯಾಮ್. ಸಣ್ಣ ವಯಸ್ಸಿಂದನೂ ಎಕ್ಸ್ಪೆಕ್ಟೇಷನ್ಸ್ ಕಮ್ಮಿನೇ, ಅದು ಬೇಕು ಇದು ಬೇಕು ಇಲ್ಲ, ಕಂಫರ್ಟೇಬಲ್ ಆಗಿರಬೇಕು ಅನ್ನೋದೇ ನಮ್ಮ ಪಾಯಿಂಟ್ ಇದ್ದಿದ್ದು. ಈಗಲೂ ಹಾಗೆ ಇದೀವಿ. ಮುಂದಕ್ಕೆ ದೇವ್ರು ಏನು ಕೊಡ್ತಾನೆ ನೋಡೋಣ. ಆಸ್ ಪರ್ ದಟ್. ಸುದೀಪ್ ಸರ್ ಬಗ್ಗೆ ಹೇಳೋದಾದರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ? ಸುದೀಪ್ ಸರ್ ಲೈಕ್ ನಾನು ಅವ್ರದ್ದು ಮೂವೀಸ್ ಎಲ್ಲ ನೋಡ್ತಿದ್ದೆ. ಈ ಮಾಣಿಕ್ಯ ಆಗಿರ್ಬೋದು, ರನ್ನ ಆಗಿರ್ಬೋದು, ಲೈಕ್ ಅವ್ರ ಕ್ಯಾರೆಕ್ಟರ್ ಇದೆ ನೋಡಿ, ಐ ವಾಸ್ ವೆರಿ ಇಂಪ್ರೆಸ್ಡ್ ಅಂತ ನೋಡಿದಾಗ. ಅವ್ರು ಸೋ ಮೆನಿ ಮೂವೀಸ್ ಮಾಡಿದ್ದಾರೆ, ಬಟ್ ಈ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಸ್ ಇದೆ ನೋಡಿ, ಇಟ್ ವಾಸ್ ಕ್ಲೋಸ್ ಟು ಮೈ ಹಾರ್ಟ್. ಬಿಕಾಸ್ ನಾನು ಸ್ವಲ್ಪ ರಿಲೇಟ್ ಮಾಡ್ಕೋತಿದ್ದೆ. ಈಗ ಆ ಮೂವಿಲಿ ಅವ್ರ ಅಮ್ಮನ ಜೊತೆ ಇರೋ ಬಾಂಡಿಂಗು, ಆ ಮಾಣಿಕ್ಯಲ್ಲಿ ತಂದೆ ದೂರ ಇರ್ತಾರೆ. ಸೊ ಅದೆಲ್ಲ ನೋಡಿದಾಗ ಐ ಹ್ಯಾಡ್ ದಟ್ ಬಾಂಡಿಂಗ್ ವಿತ್ ಅವ್ರು. ಸುದೀಪ್ ಸರ್ ನಾನು ಮೀಟೂ ಮಾಡಿರಲಿಲ್ಲ, ಅವ್ರು ನೋಡೂ ಇರಲಿಲ್ಲ, ಬಟ್ ಯಾರೋ ಗೊತ್ತಿರೋರು ಇವರು ಅನ್ನೋ ಫೀಲಿಂಗಲ್ಲೇ ಇದ್ದೆ ನಾನು. ಬಟ್ ಇಲ್ಲಿಗೆ ಬರುವಾಗ ನಾನು ಸ್ಟನ್ ಆಗಿಬಿಟ್ಟಿದೆ ನೋಡಿದಾಗ. ಅವ್ರು ಹಾಕಿದ್ದಿದ್ದು ಬಟ್ಟೆ ಕಲರು ನನಗೆ ಗೊತ್ತಾಗ್ತಿರ್ಲಿಲ್ಲ. ಬಿಕಾಸ್ ಸುದೀಪ್ ಸರ್ ಅಂತ ಅಷ್ಟು ಮರ್ಯಾದೆ ಇತ್ತು ನನಗೆ. ಆ್ಯಂಡ್ ಆಲ್ಸೋ ಅವ್ರಿಗೆ ತುಂಬ ಕಾಂಪ್ಲಿಮೆಂಟ್ ಕೊಡಬೇಕಿತ್ತು, ಬಟ್ ಬಾಯೇ ಬರಲಿಲ್ಲ. ಹೇಳಬೇಕಿತ್ತು ಸರ್ ನೀವು ಹಿಂಗೆ, ನೀವು ಹಾಗೆ, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ದ ವೇ ಯು ಕ್ಯಾರಿ ಯುವರ್ ಸೆಲ್ಫ್, ಅದೆಲ್ಲ ಮಾತಾಡಬೇಕಿತ್ತು. ಬಟ್ ಮಾತಾಡೋಕ್ಕೆ ಚಾನ್ಸ್ ಸಿಗಿರಲಿಲ್ಲ ನನಗೆ. ಬಟ್ ಈಸ್ ಲೈಕ್ ಅ
ಮೆಂಟರ್. ಬಟ್ ಮೆಂಟರ್ಗೆ ನಾನು ಯಾರು ಅಂತ ಗೊತ್ತಿರಲಿಲ್ಲ ಆ ಟೈಮಲ್ಲಿ, ಬಟ್ ಇವಾಗ ಗೊತ್ತಿದೆ ಸ್ವಲ್ಪ ಅವ್ರಿಗೆ ಸೂರಜ್ ಅಂತ ಒಬ್ಬ ಇದ್ದಾನೆ ಅಂತ. ಬಟ್ ಹಿ ವಾಸ್ ಅ ಮೆಂಟರ್ ವೆನ್ ಕಾಂಟ್ಯಾಕ್ಟ್ ಇಲ್ಲ ಅಂದರೂ ಒಂದು ಮೆಂಟರ್ ಸ್ಥಾನದಲ್ಲಿ ಅವರಿದ್ದರು ಮೇಡಮ್. ಯಾರ್ಯಾರು ಹೆಂಗೆ ಅಂತ ಕೇಳ್ತಾ ಹೋಗ್ತೀನಿ, ಅವ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಹೇಳ್ತಾ ಹೋಗಿ. ಒಂದೊಂದು ವರ್ಡಲ್ಲಿ ಹೇಳ್ಬೋದಾ ಚಿಕ್ಕ ಚಿಕ್ಕದಾಗಿ? ಏನು ಅನಿಸುತ್ತೆ ಹೇಳಿ, ಓಕೆನಾ? ಓಕೆ. ರಾಶಿಕಾ? ವೆರಿ ಕಾನ್ಫಿಡೆಂಟ್ ಗರ್ಲ್. ಅಶ್ವಿನಿ? ವೆರಿ ಹೆಂಗೆ ಹೇಳಿ ಅಶ್ವಿನಿ ಮ್ಯಾಮ್, ಬಿಕಾಸ್ ಅವರು ಸ್ವಲ್ಪ ಶೀಸ್ ಗಾಟ್ ಬೋತ್ ದ ನೇಚರ್ಸ್. ಒಂಥರ ಸಾಫ್ಟ್ ಸೈಡು ಇದೆ, ಅಗ್ರೆಸಿವ್ ಸೈಡ್ ಇದೆ. ಸೊ ಐ ವುಡ್ ಸೇ ಶಿ ಇಸ್ ಅ ಕಾಂಬಿನೇಷನ್ ಆಫ್ ಬೋತ್ ಅಗ್ರೆಷನ್ ಆ್ಯಂಡ್ ಅ ಸಾಫ್ಟ್ ನೇಚರ್. ವೆರಿ ಇನ್ನೋಸೆಂಟ್. ಸ್ಪಂದನ ಸೋಮಣ್ಣ? ಒಪಿನಿಯನ್ನೇ ಫಾರ್ಮ್ ಆಗಲ್ಲ ನನಗೆ ಅವಳ ಮೇಲೆ, ಅದೇ ನನ್ನ ಒಪಿನಿಯನ್. ಧ್ರುವಂತ್? ಓವರ್ ಎಕ್ಸ್ಪ್ರೆಸಿವ್, ಹೈಪರ್ ಆ್ಯಕ್ಟಿವ್. ರಕ್ಷಿತಾ ತುಂಬ ಕಣ್ಣಲ್ಲಿ ನೀರು ಹಾಕ್ಕೊಳ್ತಾ ಇದ್ರು, ನೀವು ಬಂದಿದ್ದ ದಿನ ತುಂಬ ಅಳ್ತಾ ಇದ್ರು. ಅದು ಕಾಣಿಸುವಾಗ ಹೌದಪ್ಪ ಏಕೆ ಪ್ರೀತಿ ಮಾಡ್ತಾ ಇದ್ರು ಅಂತ ಅನ್ನಿಸ್ತಿತ್ತು ನಮಗೆ. ರಕ್ಷಿತಾ ಬಗ್ಗೆ ಹೇಳೋದಾದ್ರೆ ನಿಜಕ್ಕೂ ಆಕೆ ಕನ್ನಡ ಬರುತ್ತಾ ಅಥವಾ ಬರಲ್ವಾ, ನಾಟಕ ಮಾಡ್ತಾರಾ ಹೇಗೆ ಅಂತ ಹೇಳಿ? ಮ್ಯಾಮ್ ನನಗೆ ಅದ್ರ ಮೇಲೆ ಏನೂ ಕಮೆಂಟ್ ಮಾಡೋಕ್ಕೆ ಇಷ್ಟ. ನಾನು ಎಲ್ರಿಗೂ ಹೇಳೋದು ಅದೇ, ಈಗ ಇಷ್ಟು ಕೋಟಿ ಜನ ಅವಳಿಗೆ ಹೊರಗಡೆ ಯೂಟ್ಯೂಬಲ್ಲಿ ನೋಡಿದಾಗ ಅವಳು ಹೆಂಗೆ ಮಾತಾಡ್ತಿದ್ಲು ಅದಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂದಾಗ ಮನೆಯೊಳಗೆ ಅವಳು ಬಂದು ಆ ರೀತಿ ಮಾತಾಡೋದ್ರಿಂದ ತಪ್ಪೇನಿದೆ ಅಂತ ನನ್ನ ಕ್ವೆಶ್ಚನೇ ಅದಿತ್ತು. ನಂಗೆ ಧ್ರುವಂತ ಆ ಥರ ಹೇಳಿದಾಗಲೂ ನನ್ನ ಕ್ವೆಶ್ಚನ್ ಅದೇ ಇದ್ದಿದ್ದು. ಈಗ ಸರಿ ಕನ್ನಡ ಮಾತಾಡ್ತಿದ್ದೀನಿ ಅಂದಾಗ ನಾನು ಬೆಟರ್ ಕನ್ನಡ ನಂಗೆ ಜನಕ್ಕೆ ಇಷ್ಟ ಆಗ್ತೀನಿ ಅನ್ನೋದ್ರೆ ಯು ಡೂ ಇಟ್, ನೀನು ಮಾತಾಡು, ನಿನ್ನ ತಪ್ಪೇ ಇಲ್ಲ. ಬಟ್ ಅದು ಪ್ರಿಟೆಂಡ್ ಮಾಡ್ತಿದ್ಯಾ, ಇನ್ನೊಂದು ಮಾಡ್ತಿದ್ಯಾ. ಅವಳು ಮಾತಾಡೋ ಇದರಿಂದ ಯಾರಿಗೂ ಹರ್ಟ್ ಆಗ್ತಿರ್ಲಿಲ್ಲ. ಅವಳ ಲ್ಯಾಂಗ್ವೇಜ್ ಏನೇ ಇರಲಿ ಒಬ್ರಿಗೆ ಬೇಜಾರು ಮಾಡ್ತಿರ್ಲಿಲ್ಲ. ಸೊ ಆಗಿರುವಾಗ ಲೈಕ್ ನನಗೇನೂ ಅನಿಸಿಲ್ಲ ಲೈಕ್ ಅವಳು ನಾಟಕ ಆಡ್ತಿದ್ಲು. ನಂಗೆ ಒಪಿನಿಯನ್ ಇಲ್ಲ ಅದ್ರ ಬಗ್ಗೆ, ಲ್ಯಾಂಗ್ವೇಜ್ ಬಗ್ಗೆ ಹ್ಯಾವ್ ನೋ. ಧ್ರುವಂತ್ಗೂ ನಿಮಗೂ ಸೆಟ್ ಆಗಲೇ ಇಲ್ಲ ಕೊನೆವರೆಗೂ ಅಂತೇನಿಲ್ಲ. ಒಂದು ಲಾಸ್ಟ್ 2 ವೀಕ್ಸ್ ಚೆನ್ನಾಗಿದ್ವಿ. ಆಫ್ಟರ್ ಫ್ಯಾಮಿಲಿ ವೀಕ್ ನಮ್ಮ ಅಮ್ಮನೆಲ್ಲ ಅವ್ರು ಮೀಟ್ ಮಾಡ್ತಾರೆ, ಅಕ್ಕ ಎಲ್ಲ ಮೀಟ್ ಮಾಡಿದಾಗ ಆವಾಗಲೇ ನಾವು ಕೂತ್ಕೊಂಡು ನಾವು ಮಾತಾಡಿದ್ದು. ಈ ಕೊನೆಯಲ್ಲೂ ಬರ್ಬೇಕಾದ್ರೆ ಸೂರಿ ಅಂದ್ಕೊಂಡೆ ನನಗೆ ಹೆಗಲ ಮೇಲೆ ಕೈ ಹಾಕ್ಕೊಂಡೇ ಮಾತಾಡಿದ್ರು. ಬಟ್ ಸ್ಟಾರ್ಟಿಂಗಿಂದನೂ ಅದೇನೋ ನಾನು ಸ್ವಲ್ಪ ಕಾಮಾಗಿ ನನ್ನದು ಬೇರೆ ಥರನೇ ಇತ್ತು. ಅವ್ರ ವೈಬ್ ಹೆಂಗೆ ಅಂದರೆ ಸ್ವಲ್ಪ ಹೈಪರ್ ಆ್ಯಕ್ಟಿವ್, ತುಂಬ ಎನರ್ಜಿ, ಇಲ್ಲದೇ ಇರೋ ಎನರ್ಜಿ ಎಲ್ಲ ಬೇಡದೇ ಇರೋ ಕಡೆಯಲ್ಲೆಲ್ಲ ಎನರ್ಜಿ ಹಾಕೋದು, ಆ ಥರ ಕ್ಯಾರೆಕ್ಟರ್ ಇತ್ತು. ಸೊ ಅವ್ರಿಗೆ ಹೆಂಗೆ ಅನ್ನಿಸ್ತಿತ್ತು, ಓಕೆ ನಾನು ಕಾಮಾಗಿರೋದ್ರಿಂದ ಅವ್ರಿಗೆಲ್ಲೋ ಇವ್ರು ತುಂಬ ಲೈವ್ಲಿ ಇಲ್ಲ. ನಂಗೆ ಒಂದ್ಸತಿ ಬಂದು ಹೇಳ್ತಾರೆ ನೀವು ತುಂಬ ಬಬ್ಲಿ ಇಲ್ಲ ಅಂತ ಹೇಳ್ತಾರೆ. ನಾನು ಯಾಕೆ ಅವ್ರ ಮುಂದೆ ಹೋಗ್ಬಿಟ್ಟು ಬಬ್ಲಿ ಆಗಲಿ ಅಂತ ನಾನು ಕ್ವೆಶ್ಚನ್ ಮಾಡ್ತೀನಿ ಅದನ್ನ. ಸೊ ಅದೊಂದು ಸಣ್ಣ ಪುಟ್ಟ ಫ್ರಿಕ್ಷನ್ ಇತ್ತು ಹೊರತು ಲೈಕ್ ಪರ್ಸ್ನಲ್ ಲೆವೆಲಲ್ಲಿ ನನಗೆಲ್ಲೂ ಧ್ರುವಂತ್ ಇಸ್ ಏನೋ ಮಾಡಿದ್ದಾರೆ, ನಂಗೆ ಏನೋ ಹೇಳಿದ್ದಾರೆ ಅಂತ ಏನೋ ಅಷ್ಟು ಗ್ರಡ್ಜ್ ಇರಲಿಲ್ಲ. ಕಾವ್ಯ ಗಿಲ್ಲಿ ವೆರಿ ಗುಡ್ ಫ್ರೆಂಡ್ಸ್. ಗಿಲ್ಲಿ ಬಗ್ಗೆ ಹೇಳೋದಾದ್ರೆ ಎಷ್ಟು ಇರಿಟೇಟ್ ಆದರೆ ನೀವು ಅಂತ? ಗಿಲ್ಲಿ ಅವ್ನು ಆ್ಯಸ್ ಅ ಸ್ಟಾರ್ಟಿಂಗ್ ನಾನು ಅನ್ಕೋತಿದ್ದೆ, ನಾನು ಅವ್ನಿಗೆ ಹೇಳಿರ್ತೀನಿ ನಾಮಿನೇಷನ್ ಮಾಡುವಾಗ ನೀನೊಂದು ಪಾತ್ರ ನಿರ್ವಹಿಸ್ತಿದ್ಯಾ, ನೀನು ಇಷ್ಟೊಂದೆಲ್ಲ ಮಾಡೋದು ಬೇಕಾಗಿಲ್ಲ, ಯು ಕ್ಯಾನ್ ಬಿ ನಾರ್ಮಲ್ ಅಂತೆಲ್ಲ ಹೇಳಿದ್ದೆ. ಬಟ್ ಅವ್ರ ತಂದೆ ತಾಯಿ ಬಂದಾಗ ಅವ್ರು ಹೇಳ್ತಾರೆ ಇಲ್ಲಪ್ಪ ಇವ್ನು ಇರೋದೇ ಹಿಂಗೆ, ಇವ್ನ ಮನೇಲಿ ಕೆಲವು ಇನ್ಸಿಡೆಂಟ್ ಎಲ್ಲ ಹೇಳ್ತಾನೆ. ಅವರು ಅಜ್ಜಿ ಸತ್ತೋದಾಗ ಸಾವಿನ ಮನೇಲೂ ಅವ್ನು ತಮಾಷೆ ಮಾಡಿ ಎಲ್ಲರೂ ನಗಿಸ್ಬಿಟ್ಟಿದ್ದ ಅಂತೆಲ್ಲ ಹೇಳಿದಾಗ ಬಿಗ್ ಬಾಸ್ ಮನೇಲಿ ಎಲ್ಲರೂ ನಗಿಸ್ತೀಯ ಅನ್ನೋಕ್ಕೆ ಡೌಟೇ ಇಲ್ಲ ಅಂತ ನಂಗೆ ಅಲ್ಲಿ ಫಿಕ್ಸ್ ಆಯಿತು. ಓಕೆ ಇವರು ಇರೋದೇ ಹಿಂಗೆ ಅಂತೆಲ್ಲ ಹೇಳಿದಾಗ ನಂಗೆ ಅಲ್ಲಿ ಸ್ವಲ್ಪ ಅನ್ನಿಸ್ತು. ಬಟ್ ಈಸ್ ಅ ವೆರಿ ನೈಸ್ ಪರ್ಸನ್. ರಘುವಣ ಸ್ವಲ್ಪ ಸೆಲ್ಫ್ ಅಬ್ಸೆಸ್ಡ್, ಬೈ ಹಾರ್ಟ್ ತುಂಬ ಸ್ಪಂದಿಸ್ತಾರೆ ಬೇರೆಯವ್ರಿಗೆ, ಆ್ಯಂಡ್ ಈಸ್ ವೆರಿ ಓಪನ್. ಯಾರ ಜೊತೆ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ, ಹೇಳಬೇಕಂದ್ರೆ ಹೇಳ್ಬಿಡೋದು, ಆಮೇಲೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ್ಬಿಡೋದು. ಸೊ ಆ ಥರ ಸ್ವಲ್ಪ ಅವಾಗವಾಗ ಕನ್ಫ್ಯೂಸ್ ಆಗ್ತಿದ್ರು. ಅದು ಬಿಟ್ಟು ವೆರಿ ನೈಸ್ ಪರ್ಸನ್. ಇಷ್ಟು ಚೆನ್ನಾಗಿದ್ದೀರಾ. ಹೊರಗಡೆ 100% ನಿಮಗೆ ಪ್ರಪೋಸಲ್ಸು ಅಥವಾ ಲವ್ವು ಕ್ರಶ್ಶು ಇಲ್ಲ ಅಂತ ಹೇಳಂಗೆ ಇಲ್ಲ. ನೀವು ಮಾಡಲಿಲ್ಲ ಅಂದರೂ ಮೇ ಬಿ ಮಾಡಿರ್ತಾರೆ. ಇಲ್ಲೇನಾದರೂ ಲವ್ ಗಿವ್ ಇತ್ತಾ ಸರ್ ಹೆಂಗೆ ಅಂತ? ಅಂದರೆ ನೀವು ಒಳಗೆ ಹೋಗೋ ಮುಂಚೆ ಈ ಹೊರಗಡೆ? ಇಲ್ಲ, ಹೊರಗಡೆ ಏನೂ ಇರಲಿಲ್ಲ. ಬಟ್ ಇಲ್ಲ, ಈಗ ಸದ್ಯಕ್ಕೆ ಆಲ್ಮೋಸ್ಟ್ ಒಂದು ಆಯಿತು. ಒಂದು ಮುಂಚೆ ಒಂದು ರಿಲೇಷನ್ಶಿಪ್ಪಲ್ಲಿದ್ದೆ, ಬಟ್ ಅದು ದಟ್ ಏನಂತದ್ದು ಇರಲಿಲ್ಲ. ಈಗ ಸದ್ಯಕ್ಕೆ ಲೈಫ್ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೆ, ಬೇರೆ ಕೆಲಸಗಳು ಜಾಸ್ತಿ ಇತ್ತು, ಕರಿಯರ್ ಬಗ್ಗೆ ಫೋಕಸ್ ಮಾಡೋದಿತ್ತು. ಸೊ ಅದ್ರ ಕಡೆ ಅಷ್ಟು ಗಮನ ಹೋಗಿರಲಿಲ್ಲ. ಹೇಗಿರಬೇಕು ನೀವು ಮದುವೆ ಹುಡುಗಿ? ಯಾಕಂದರೆ ತುಂಬ ಚೆನ್ನಾಗಿದ್ದೀರಲ್ಲ, ತುಂಬ ಒಳ್ಳೆ ಹುಡುಗ. ತುಂಬ ಒಳ್ಳೆ ಹುಡುಗ ಅಂತನೂ ಇಲ್ಲ ಮ್ಯಾಮ್, ಮಾತ್ರ ಇಲ್ಲ. ನನ್ನ ಸ್ವಭಾವದವರೇ ಲೈಕ್ ಕಾಮಾಗಿ, ಅಟ್ಲೀಸ್ಟ್ ಕರಿಯರ್ ಓರಿಯೆಂಟೆಡ್, ಫ್ಯಾಮಿಲಿ ಓರಿಯೆಂಟೆಡ್
ಮೇ ಬಿ ಸಮನ್ ಲೈಕ್ ದ್ಯಾಟ್. ಈ ಪ್ರೀತಿ ಗಳಿಸಿದ್ದೀರಾ, ಜನ ಪ್ರೀತಿ ಕೊಟ್ಟಿದ್ದಾರೆ. ಈ ಥರ ಎಲ್ಲರಿಗೂ ಸಿಗಲ್ಲ. ನೀವು ನೋಡಿ ಕೆಲಸ ಬಿಟ್ಟು ದೇವರೇ ಎಲ್ಲನೂ ಮಾಡಿಸಿ ಒಂದು ಪ್ಲ್ಯಾನ್ ರೂಪಿಸ್ದಂಗಿತ್ತು. ಸಡನ್ ಆಗಿ ಈ ಥರ ಮೆಸೇಜ್ ಬರೋದು, ಹೋಗೋದು ಬಿಗ್ ಬಾಸ್ಗೆ ಕೆಲಸ ಬಿಟ್ಟದ ಸಂದರ್ಭದಲ್ಲಿ. ಹೋದರೂ ಕೂಡ ಇದ್ದಷ್ಟು ದಿನ ತುಂಬ ಚೆನ್ನಾಗಿ ಆಟ ಆಡಿಕೊಂಡು, ತುಂಬ ಮುದ್ದಾಗಿ, ತುಂಬ ಕ್ಯೂಟಾಗಿ ಎಲ್ಲರ ಜೊತೆ ಬೆರೆತು ಪ್ರೀತಿ ಗಳಿಸಿದ್ದೀರಾ. ಅಭಿಮಾನಿ ಬಳಗವನ್ನು ಸೃಷ್ಟಿ ಮಾಡಿಸ್ಕೊಂಡಿದ್ದೀರಾ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ? ಸೊ ಹೋಗುವಾಗ ಆ್ಯಸ್ ಅ ಕಾಮನ್ ಮ್ಯಾನ್ ಹೋಗಿದ್ದೆ. ಈಗ ಬರುವಾಗ ಇಷ್ಟು ಜನ ಇಷ್ಟಪಡ್ತಿದ್ದಾರೆ ಆ್ಯಂಡ್ ದೊಡ್ಡ ಕುಟುಂಬನೇ ನನ್ನ ಜೊತೆ ಇದೆ ಅಂತ ಭಾವಿಸ್ತೀನಿ. ಐ ಆಮ್ ಸೋ ಗ್ರೇಟ್ಫುಲ್. ಇಲ್ಲಿವರೆಗೂ ನನ್ನ ಕರ್ಕೊಂಬರ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಿಕಾಸ್ ಒಂದು 3 ವಾರಕ್ಕೆ ನಾನು ಹೊರಗೆ ಬಂದುಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿವರೆಗೂ ಬಂದಿದ್ದೀನಿ ಅಂದರೆ ಇನ್ನು ಮುಂದೆನೂ ನಾನು ಯಾವುದೇ ಪ್ರಾಜೆಕ್ಟಿಗೆ ಆಗಲಿ ಏನಕ್ಕೆ ಆಗಲಿ ಕೈ ಹಾಕಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ, ಹಿಂಗೆ ಸಪೋರ್ಟ್ ಮಾಡಿ ಅಂತ ಹೇಳಿ. ವಾಟ್ ನೆಕ್ಸ್ಟ್? ಇಂಡಸ್ಟ್ರಿಯಲ್ಲಿ ಆಪರ್ಚುನಿಟಿ ಬಂತು ಅಂದರೆ ಐ ಡೆಫಿನೆಟ್ಲಿ ಟೇಕ್ ಇಟ್. ಅದರ್ ದ್ಯಾನ್ ದ್ಯಾಟ್ ಈಗ ಏನು ಮಾಡ್ತಾ ಇದ್ದೀನಿ ಅದನ್ನೇ ಸದ್ಯಕ್ಕೆ ಮಾಡ್ಕೊಂಡು ಕಂಟಿನ್ಯೂ ಮಾಡಿ. 100% ನಿಮ್ಗೆ ಬರುತ್ತೆ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮುಂದಿನ ಜರ್ನಿ ಸೂಪರ್ ಆಗಿರಲಿ. ನಮ್ಮ ಸ್ಯಾಂಡಲ್ವುಡ್ನಲ್ಲಿ ನಿಮಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ. ಸಿನಿಮಾದಲ್ಲಿ ಹೀರೋ ಆಗಿ ಶೈನ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ಇದು ಸೂರಜ್ ಅವರ ಮಾತುಗಳು. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.